ಮೂಡೋದು ಅಷ್ಟೇ. ಅವರೇನು ಅವ್ರ ಅಪ್ಪ ನೇಗ್ಲು ಹಿಡ್ಕೊಂಡಿರಲ್ಲ, ಅವರು ನೇಗ್ಲು ಹಿಡ್ದಿಲ್ಲ. ಇವು ಬರೀ ಹೇಳೋದು ಮಾತ್ರ ರೈತರು ಅಂತ. ನಮಗೆ ಡೆವಲಪ್ಮೆಂಟ್ ಮಾಡಬೇಕಂದ್ರೆ ಗುತ್ತಿಗೆದಾರ ಬೇಕು. ಗುತ್ತಿಗೆದಾರರು ಸತ್ತೋದ್ರಿ ಮತ್ತೆ ನೆಕ್ಸ್ಟ್ ಯಾಕೆ ಮುಂದೆ ಬಂದು ನಿಂತ್ಕೊತಾರೆ ಗುತ್ತಿಗೆದಾರನಾಗಕ್ಕೆ? ಎಲ್ಲೆಲ್ಲೋ ಮೂಡ ಹಗರಣದಲ್ಲೇ ವೈಟ್ನರ್ ಹಾಕಿದವರು ಇವರು ಪುಣ್ಯಾತ್ಮರು. ಇವರಲ್ಲೂ ವೈಟ್ನರ್ ಹಾಕಿಲ್ಲ ಅನ್ನೋದು ಏನು ಗ್ಯಾರಂಟಿ? ನನ್ನ ಹೆಸರು ಬಂದಿಲ್ಲ ಅಂತ ಹೇಳೋಕ್ಕೆ ಏನು? ಇವ್ರು ನನ್ನ ಹೆಸರು ಬಂದಿಲ್ಲ ಅನ್ನೋದಕ್ಕೆ ಇವರು ಅದಕ್ಕೆ ಹೇಳಿದ್ನಲ್ಲ, ಒಂದು ವಾರ ಮುಂಚೆ ಅವರು ಹೋಗಿ ಅವ್ರ ಹತ್ರ ನಮಗೆ ಕುಂದುಕೊರತೆ ಕೇಳ್ಕೊಂಡಿದ್ದಾರೆ. ಈಶ್ವರಪ್ಪ ಅವ್ರಿಗೆ ಯಾವ ರೀತಿ ಟಾರ್ಗೆಟ್ ಮಾಡಿದ್ರು ಹೇಳಿ? ಈಶ್ವರಪ್ಪ ಅವ್ರು ತಪ್ಪೇ ಮಾಡಿರಲಿಲ್ಲ. ಅವ್ರ ಮೇಲೆ ಒತ್ತಡ ಹಾಕಿ ರಾಜೀನಾಮೆ ಕೊಡೋವರೆಗೂ ಬಿಟ್ಟಿದ್ರು ಇವರು, ಇದೇ ಕಾಂಗ್ರೆಸ್ ಅವರು. ಈಗ ಅದೇ ನೈತಿಕತೆ ಇವ್ರ ಹತ್ರನೂ ಬರಬೇಕಲ್ವಾ ಕಾಂಗ್ರೆಸ್ಗೆ? ಇಲಾಖೆಯಲ್ಲಿ ಗೈಡ್ ಮಾಡಿದ್ದು ಹಣಕಾಸು ಸಚಿವರು ಸಿದ್ದರಾಮಯ್ಯನವರು. DK ನಮ್ಮ ಶಿವಕುಮಾರ್ ಅವರು 8 ಕೋಟಿ ಡೆಲ್ಲಿನಲ್ಲಿ ಯಾವುದು ಹಣ ಅಂತಂದರೆ ಮಲ್ಲೇಶ್ವರಂ ಮತ್ತು ಇಂಧನ ಖಾತೆ ಸಚಿವರಾಗಿದ್ದಾಗ ಮಲ್ಲೇಶ್ವರಂ ಮತ್ತು KEB ಅಕೌಂಟಿಂದ ದಾಖಲೆ ತಗೊಂಡೋಗಿ ಅಪಾರ್ಟ್ಮೆಂಟ್ಸಲ್ಲಿ ಇಟ್ಟಿದ್ದು ನಮ್ದಲ್ಲ ಅಂತಂದರು. ಸರ್ ನಮಸ್ತೆ, ನಿಮ್ಮ ಹೆಸರು? ಈಶ್ವರಪ್ಪ ಸರ್. ಸರ್, ಈಗ ರಾಜ್ಯ ರಾಜಕಾರಣದ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ? ಪ್ರಿಯಾಂಕಾ ಖರ್ಗೆ ಅವರು ರಾಜೀನಾಮೆ ಕೊಡಬೇಕಾ ಬೇಡವಾ? ಸರ್, ಕೆಲವೊಂದು ವಿಷಯಗಳು ರಾಜಕಾರಣದಲ್ಲಿ ನಾವು ತಗೋಬೇಕಾದ್ರೆ ಈಗಿನ ರಾಜಕಾರಣ ಇತ್ತೀಚಿನ ದಿನಚರಿ ರಾಜಕೀಯದಲ್ಲಿ ಏನಾಗಿದೆ ಅಂದರೆ ಅವರು ಮಾಡಿದ್ದೇ ಕಾನೂನಾಗಿದೆ. ಸಂವಿಧಾನದ ಅಡಿನಲ್ಲಿ ಯಾವುದೇ ಕಾನೂನು ಅಡಿನಲ್ಲಿ ಕಾರ್ಯಗತವಾಗ್ತಾಯಿಲ್ಲ, ಕಾರ್ಯರೂಪ ಆಗ್ತಾಯಿಲ್ಲ. ಏನು ಒಂದು ಆಡಳಿತ ಪಕ್ಷಗಳು ಇದ್ದಾವೆ, ಆಡಳಿತ ಪಕ್ಷದಲ್ಲಿ ಅವ್ರದ್ದು ಮಾಡಿದ್ದು ಅವ್ರದ್ದಾಗಿದೆ. ಇವಾಗ ಮೊನ್ನೆ ಆತ್ಮಹತ್ಯೆ ಅಂತ ಇದಾಗಿರೋದು ಪ್ರಿಯಾಂಕಾ ಖರ್ಗೆ ಅವ್ರದ್ದು ಬಂದಿದೆ. ಮನೆಗೆ ಹೋಗಿ ಅಟ್ಲೀಸ್ಟ್ ಒಂದು ವೀಕ್ ಬ್ಯಾಕ್ ಅವರು ಹೋಗಿ ಬಂದಿದ್ದಾರೆ ಅಂತಲೂ ಮಾಹಿತಿ ನಾವು ಪೇಪರಲ್ಲಿ ಓದಿದ್ದೀವಿ. ಅವ್ರಿಗೆ ಅಲ್ಲಿ ಮುಟ್ಟಿಸಿದ ಮೇಲೇನು ಅವರು ಯಾಕೆ ಅದನ್ನು ತೊಗೊಳ್ಳಿಲ್ಲ, ಕೈಗೆ ಎತ್ಕೊಳ್ಳಿಲ್ಲ? ಅವ್ರಿಗೆ ತೊಂದರೆ ಆಗಿದೆ ಅಂತ ಅಂದಾಗ ಅವ್ರು ಯಾಕೆ ಅವ್ರಿಗೆ ನ್ಯಾಯ ಕೊಡಿಸಲಿಲ್ಲ? ಅವ್ರ ಕೈಲಾಗಲಿಲ್ಲ. ಅವ್ರ ಮನೆಗೆ ಹೋಗಿದ್ದಾರೆ ಅಂತ ನಾವು ಪೇಪರಲ್ಲಿ ಓದಿದ್ದೀನಿ. ಅವರಿಗೆ ನ್ಯಾಯ ಯಾಕೆ ಕೊಡಿಸೋಕ್ಕಾಗಲಿಲ್ಲ? ಅವ್ರು ನೊಂದು ಅವರು ಹೆಸರು ಬರೆದಿರ್ಬೋದು, ಇವ್ರ ಹೆಸರು ಬರೆದಿರ್ಬೋದು, ಆದರೆ ವೈಟ್ನರ್ ಹಾಕಿರಲ್ಲ ಅಂತ ಏನು ಗ್ಯಾರಂಟಿ? ಇವರು ಎಲ್ಲೆಲ್ಲೋ ಮೂಡ ಹಗರಣದಲ್ಲೇ ವೈಟ್ನರ್ ಹಾಕಿದವರು ಇವರು ಪುಣ್ಯಾತ್ಮರು. ಇವರಲ್ಲೂ ವೈಟ್ನರ್ ಹಾಕಿಲ್ಲ ಅನ್ನೋದು ಏನು ಗ್ಯಾರಂಟಿ? ನನ್ನ ಹೆಸರು ಬಂದಿಲ್ಲ ಅಂತ ಹೇಳೋಕ್ಕೆ ಏನು ದಾಖಲೆ ಇದೆ ಅವ್ರ ಹತ್ರ? ಪ್ರಿಯಾಂಕಾ ಖರ್ಗೆ ಅವರು ವೈಟ್ನರ್ ಹಾಕಿದ್ದಾರೆ. ವೈಟ್ನರ್ ಹಾಕಿರ್ಬೋದು, ಹಾಕಿಲ್ಲ ಅನ್ನೋದಕ್ಕಿಂತ ಸಾಕ್ಷಿಗಳು ಇದಂಗೆ ಕೇಳ್ತಾರೆ. ಸಾಕ್ಷಿಗಳು ಇಲ್ಲ ಅಂತಲೇ ಹೇಳ್ಬೋದು. ಅವರು ಅಧಿಕಾರಿಗಳ ಸಾವನ್ನು ನೋಡಿದ್ದೇವೆ ನಾವು. ಈಗ ನಾಗೇಂದ್ರ ಅವರ ವಿಷಯದಲ್ಲಿ ಆದಂಥ ಡೆತ್ಗಳು, ವಾಲ್ಮೀಕಿ ಇದರಲ್ಲಿ ಇಲಾಖೆಯಲ್ಲಿ ಗೈಡ್ ಮಾಡಿದ್ದು ಹಣಕಾಸು ಸಚಿವರು ಸಿದ್ದರಾಮಯ್ಯನವರು. ಅದರ ಕೆಳಗಡೆ ಅಂಡರಲ್ಲಿ ಬರುವಂಥದ್ದು ಇಲಾಖೆಗೆ ಸಂಬಂಧಪಟ್ಟ ನೋಡ್ಕೊತಿದ್ದವರು ನಾಗೇಂದ್ರ ಅವರು. ಅದರ ಕೆಳಗಡೆ ಬರುವಂಥದ್ದು ಅಧಿಕಾರಿಗಳು. ಅದು ಅಧಿಕಾರಿಗಳಿಗೆ ತೊಂದರೆ ಕೊಟ್ಟಿದ್ದು ಈ ನಮ್ಮ ಸರ್ಕಾರ ಆಡಳಿತ ಪಕ್ಷದವರು. ಸತ್ತಿದ್ದು ನಮ್ಮ ಸರ್ಕಾರಿ ಇಲಾಖೆಯ ಒಂದು ನಿಷ್ಠಾವಂತ ಅಧಿಕಾರಿಗಳು ಸತ್ತೋಗ್ತಾರೆ. ಇವರು ಅಧಿಕಾರ ತಗೊಂಡವರು ಕಾಳಜಿನೇ ಇಲ್ಲ, ಸರ್ಕಾರದ ಬಗ್ಗೆ ಕಾಳಜಿ ಇಲ್ಲ, ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳ ಬಗ್ಗೆ ಕಾಳಜಿ ಇಲ್ಲ. ಇವರೇನಿದ್ರು ಅವರು ಏನು 5 ವರ್ಷದಲ್ಲಿ ಹಣ ಮಾಡಬೇಕು ಅಂತ ಬಂದಿದ್ದಾರೆ ಅನ್ನೋ ರೀತಿಯಲ್ಲಿ ಅವ್ರು ನಡ್ಕೊತಾವ್ರೆ. ಈಗ ಸಚಿವ ಸಂಪುಟ ವಿಸ್ತರಣೆ ಆಗ್ತದೆ, ನಾಗೇಂದ್ರ ಅವರಿಗೆ ಮತ್ತೆ ಸಚಿವ ಸ್ಥಾನ ಕೊಡ್ತೇವೆ ಅಂತ ಹೇಳಿದ್ದಾರೆ ಸಂಕ್ರಾಂತಿ ನಂತರ. ಹೌದು ಸರ್. ಇವಾಗ ಅದ್ರ ಹಿಂದೆನ ಹಿಂದಿಂದಕ್ಕೆ ಹೋದರೆ ಎಲ್ಲರೂ ಹಾಗೇನೆ. ಇವಾಗ ನಮ್ಮ ಸರ್ಕಾರಗಳು ಎಲ್ಲ ಮಾಡಿರೋದು ಅಷ್ಟೇ. BJP ಸರ್ಕಾರ ಇರ್ಬೋದು ಅಥವಾ ನಮ್ಮ ಇನ್ನು ಆಡಳಿತ ಪಕ್ಷದಲ್ಲಿ ಏನು ನಡ್ಕೊಂಡು ಬಂದಿದೆ ನಮ್ಮ ರಾಜಕೀಯ ವ್ಯವಸ್ಥೆ, ಯಡಿಯೂರಪ್ಪನವರಿಗೆ ಆಯ್ಕೆ ಮಾಡಿ ಯಡಿಯೂರಪ್ಪನಿಗೆ ಕೊಟ್ಟರು. ಮತ್ತು ಅದೇ ರೀತಿಯೇ ಇವರಿಗೆ ನಮ್ಮ DK ನಮ್ಮ ಶಿವಕುಮಾರ್ ಅವರು 8 ಕೋಟಿ ಡೆಲ್ಲಿನಲ್ಲಿ ಯಾವುದು ಹಣ ಅಂತಂದರೆ ಮಲ್ಲೇಶ್ವರಂ ಮತ್ತು ಇಂಧನ ಖಾತೆ ಸಚಿವರಾಗಿದ್ದಾಗ ಮಲ್ಲೇಶ್ವರಂ ಮತ್ತು KEB ಅಕೌಂಟಿಂದ ದಾಖಲೆ ತಗೊಂಡೋಗಿ ಅಪಾರ್ಟ್ಮೆಂಟ್ಸಲ್ಲಿ ಇಟ್ಟಿದ್ದು ನಮ್ದಲ್ಲ ಅಂತಂದರು. ಈ ಥರ ಅವರು ತಪ್ಪಿತಸ್ಥರು ಆಗಿದ್ರೂ ಅವ್ರನ್ನ ಮತ್ತೆ ಆಯ್ಕೆ ಮಾಡೋದು ನಮ್ಮ ಸಮಾಜದ ಇದಾಗ್ಬಿಟ್ಟಿದೆ, ದೌರ್ಭಾಗ್ಯ ಅಂತ ಆಗ್ಬಿಟ್ಟಿದೆ. ಪ್ರಿಯಾಂಕಾ ಖರ್ಗೆ ಅವರು ರಾಜೀನಾಮೆ ಕೊಡಲೇಬೇಕು ಅಂತೇಳಿ ಪಟ್ಟು ಹಿಡಿದಿದ್ದಾರೆ, CBIಗೆ ತನಿಖೆ ಒಪ್ಪಿಸಬೇಕು ಅಂತೇಳಿ. ಸರ್, ಅದು ನಿಮ್ಮೆಲ್ಲರ ಕಾಳಜಿನೇ ಆಗಿರುತ್ತೆ. ಯಾಕೆಂದರೆ ಒಬ್ಬ ಗುತ್ತಿಗೆದಾರ ಇದು ಇವತ್ತಿನ ಫಸ್ಟಿಂದಲ್ಲ, ಇದೇ ಹಳೆ ಹಿಂದೆ ಈಶ್ವರಪ್ಪನವರು 40% 60% ಅಂತ ಅಂದ್ಕೊಂಡು ಇದೇ ಆಡಳಿತ ಪಕ್ಷದವರು ಹೋರಾಟ ಮಾಡಿ ಈಶ್ವರಪ್ಪನಿಗೆ ರಾಜೀನಾಮೆ ಕೊಡಿಸಿದ್ದಾರೆ. ಆದರೆ ಇವ್ರು ನನ್ನ ಹೆಸರು ಬಂದಿಲ್ಲ ಅನ್ನೋದಕ್ಕೆ ಇವರು ಅದಕ್ಕೆ ಹೇಳಿದ್ನಲ್ಲ, ಒಂದು ವಾರ ಮುಂಚೆ ಅವರು ಹೋಗಿ ಅವ್ರ ಹತ್ರ ನಮಗೆ ಕುಂದುಕೊರತೆ ಕೇಳ್ಕೊಂಡಿದ್ದಾರೆ.
ಆ ಮನುಷ್ಯ ಯಾರು ಸಂತೋಷನ ಯಾರಿದ್ದಾರೆ ಅವರು ಸಚಿನ್ ಅವರು ಕೇಳ್ಕೊಂಡ್ರು ಅವರು ಆಲಿಸಿಲ್ಲ. ಹಾಗೆ ಇವರಿಂದ ನಮಗೆ ಉಪಯೋಗ ಇಲ್ಲ ಅನ್ನೋಸ್ಕ ಅವ್ರ ಹೆಸರು ಇವ್ರ ಹೆಸರು ಬರೆದಿರ್ತಾರೆ, ಇವರು ಮುಚ್ಚಿ ಹಾಕೋದಕ್ಕೆ ಒಂದು ಸುಳ್ಳು ಹೇಳ್ತಾವ್ರೆ. ಈಗ ನಿಮ್ಮ ಪ್ರಕಾರ ನೋಡೋದಾದ್ರೆ ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆ ಕೊಡುವಾರ? ಯಾಕಂತ ಹೇಳಿದರೆ ಅವರ ಅಪ್ಪ ನೋಡುವಾಗ ಸೆಂಟ್ರಲಲ್ಲಿದ್ದಾರೆ ಸರ್. ಅವರು ಅದಕ್ಕೆ ಹೇಳಿದ್ದಾರೆ, ನಾನು ಏನು ಹೇಳಿದೆ, ಅವರು ರಾಜಕೀಯದಲ್ಲಿ ಇವರು ಏನು ನಮ್ಮ ದೌರ್ಬಲ್ಯ ಅಂತಂದರೆ ನಾವು ಏನು ಕೇಳಲ್ಲ. ನಮ್ಮ ಪ್ರಜೆಗಳು ಸಮಾಜದ ಕಳೆಯಿಂದ ಯಾರೂ ಅವ್ರನ್ನ ಒತ್ತಾಯಿಸಿ ಅವ್ರನ್ನ ಕೇಳೋಂಗಾಗಿಲ್ಲ. ನಾವು ಅವ್ರನ್ನ ನಮ್ಮ ಸಂವಿಧಾನದಲ್ಲಿ ವಿಧಾನಸೌಧದಲ್ಲಿ ಕೇಳೋದಲ್ಲ, ನಾವು ಕೇಳಬೇಕಾಗಿರುತ್ತೆ ಮುಂದೆ. ಏನಕ್ಕೆ ಅಂದರೆ ನಮಗೆ ಡೆವಲಪ್ಮೆಂಟ್ ಮಾಡಬೇಕಂದ್ರೆ ಗುತ್ತಿಗೆದಾರ ಬೇಕು. ಗುತ್ತಿಗೆದಾರರು ಸತ್ತೋದ್ರಿ ಮತ್ತು ನೆಕ್ಸ್ಟು ಯಾಕೆ ಮುಂದೆ ಬಂದು ನಿಂತ್ಕೊತಾರೆ ಗುತ್ತಿಗೆದಾರನಾಗೋಕ್ಕೆ? ಅಲ್ಲೋದ್ರೂ ಸಾವೇ ಖಚಿತ. ಇವರು ಯಾರು ರಾಜಕೀಯದವರು ಅವರ ಏನಿದೆ ರಾಜಕೀಯ ಪ್ರಾಬಲ್ಯನ ಉಪಯೋಗಿಸ್ಕೊಂಡು ಇವ್ರನ್ನ ಎಲ್ಲರನ್ನೂ ಮಟ್ಟ ಹಾಕ್ತಾರೆ. ಯಾರು ಅವ್ರಿಗೆ ತೊಂದರೆ ಕೊಡ್ತಾರೆ ಅವ್ರನ್ನ ಮುಗಿಸೋದಕ್ಕೆ ನೋಡ್ತಾರೆ. ಸರ್, ಈಗ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ನೋಡೋದಾದರೆ AICC ಅಧ್ಯಕ್ಷ, ಈಗ ಹೆಸರು ಇರೋದು ಪ್ರಿಯಾಂಕಾ ಖರ್ಗೆ ಅವರದ್ದು, ರಾಜ್ಯದಲ್ಲಿದ್ದಾರೆ. ಈಗ ಪ್ರಿಯಾಂಕಾ ಖರ್ಗೆ ಅವರು ರಾಜೀನಾಮೆ ಕೊಡಲೇಬೇಕು ಅಂತೇಳಿ BJP ಪಾರ್ಟಿ ಇರ್ತದೆ ಸರ್. ಅವರು ಸಮಾಜದಲ್ಲಿ ಒಂದು ನೋಡೋದಾದ್ರೆ ಪ್ರಿಯಾಂಕಾ ಖರ್ಗೆ ಅವರು ಅವ್ರ ರಾಜೀನಾಮೆ ಕೊಡ್ತಾರೆ ಅಥವಾ ರಾಜ್ಯದ ಮುಖ್ಯಮಂತ್ರಿಗಳಿಗೆ ರಾಜೀನಾಮೆ ನೀಡ್ತಾರೆ? ಸರ್, ಅವರು ಯಾರೇ ಆಗಲಿ, ಮುಖ್ಯಮಂತ್ರಿ ಆಗಲಿ, ಅವರು ಆಡಳಿತ ಪಕ್ಷದವರು ಯಾರೇ ಆಗಲಿ, ನಮ್ಮ DK ಶಿವಕುಮಾರ್ ಇರ್ಬೋದು, ನಮ್ಮ ಸಿದ್ದರಾಮಯ್ಯನವ್ರ ಮಾಜಿ ನಮ್ಮ ಯಡಿಯೂರಪ್ಪ ಇರ್ಬೋದು, ಯಾರೇ ಆಗಲಿ ಎಲ್ಲರೂ ಸಮಾಜದಲ್ಲಿ ಕಳಕಳಿ ಇದ್ದಾರೆ. ಸಮಾಜದ ಒಳಿತಿಗಾಗಿ ಅವರು ದುಡಿಯರಾಗಿದ್ದಾರೆ. ಸಮಾಜದಲ್ಲಿ ಇಂಥ ಕೆಟ್ಟ ಹೆಸರು ಬಂದಾಗ ಅವರು ರಾಜೀನಾಮೆ ಕೊಡೋದ್ರಲ್ಲಿ ತಪ್ಪೇನಿಲ್ಲ. ಸರ್, ಈಗ ನೋಡೋದಾದರೆ ರಾಜ್ಯದ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರ ಮೇಲೆ ಮೂಢ ಹಗರಣದ ಆರೋಪ ಇತ್ತು. ಆರೋಪ ದೊಡ್ಡ ಮೈಸೂರು ಚಾಲನೆಯಲ್ಲೂ ನಡೀತು, ಎಲ್ಲ ಆಯಿತು. ವೈಟ್ನರ್ ಹಾಕಿ ಅವರ ಹೆಸರೇ ಹೋಯಿತು. ಈಗ ಪ್ರಿಯಾಂಕ್ ಖರ್ಗೆ ಅವರ ಹೆಸರಲ್ಲೂ ವೈಟ್ನರ್ ಬಳಸಿದ್ದಾರೆ ಅಂತ ಹೇಳ್ತೀವಿ. ಹೌದು ಸರ್, ಅದು ಸತ್ಯವಾದ. ಯಾಕೆಂದರೆ ಹೇಳ್ಬೇಕಾಗತ್ತೆ, ಯಾಕೆಂದರೆ ಇವರು ಇಂಥ ನೀಚ ಕೆಲಸಗಳಲ್ಲಿ ರಾಜಕಾರಣಿಗಳು ಎತ್ತಿದ ಕೈ. ಸರ್, ಇದೆಲ್ಲ ನೋಡುವಾಗ ರಾಜ್ಯದ ಅಭಿವೃದ್ಧಿ ಕೆಲಸದ ಬಗ್ಗೆ ಏನು ಹೇಳ್ತೀವಿ? ಇಲ್ಲ ಸರ್, ನಮಗೆ ಈ ರಾಜಕೀಯ ವ್ಯವಸ್ಥೆಯಲ್ಲಿ ಯಾವುದೋ ಅಭಿವೃದ್ಧಿ ನಾವು ಕಾಣೋಕ್ಕಾಗತ್ತಿಲ್ಲ. ಯಾಕೆಂದರೆ ನಾವು ಬೇಸತ್ತು ಕೂತ್ಬಿಟ್ಟಿದ್ದೀವಿ. ಈ ರಾಜಕೀಯ ವ್ಯವಸ್ಥೆಯಲ್ಲಿ ದಿನಕ್ಕೊಂದು ಹಗರಣ, ದಿನಕ್ಕೊಂದು ಪೇಪರ್ ನೋಡ್ತಾ ಇದ್ರೆ ಬರೀ ಇದೇ ಹಗರಣದೇ ಬರುತ್ತೆ. ಇವ್ರದ್ದು ಬರೀ ಕೆಟ್ಟ ಚಾಳಿಗಳಾಗ್ಬಿಟ್ಟಿದೆ. ಅವರು ಹಣ ಮಾಡೋದಕ್ಕೋಸ್ಕರ ನಮ್ಮನ್ನು ಆಯ್ಕೆ ಮಾಡ್ಕೊತಾರೆ, ಅವ್ರನ್ನ ಆಯ್ಕೆ ಮಾಡ್ಕೊತಾರೆ ವಿನ ಅವರು ಸಮಾಜದ ಕಳೆ ಆಗಲಿ, ಸಮಾಜದ ಒಳಿತಿಗಾಗಲಿ, ಸಮಾಜದ ಸೇವೆಗಾಗಲಿ ಬರೋರಲ್ಲ. ಇವ್ರು ಯಾರು ರಾಜಕಾರಣಿಗಳು ಸಮಾಜ ಸೇವೆಗೆ ಪಣ ತೊಟ್ಟುಕೊಂಡು ನಿಂತವ್ರಲ್ಲ ಅವರು. ಸರ್, ಅದರಲ್ಲೂ ನೀವು ಗ್ಯಾರಂಟಿ ಇದರಲ್ಲಿ ವ್ಯವಸ್ಥೆಗೆ ಹೋದಾಗ ಎಷ್ಟು ಜನಕ್ಕೆ ಸಿಗ್ತಿತ್ತು, ಇವಾಗ ಅದರಲ್ಲೂ ಕತ್ತರಿ ಹಾಕಿದ್ದಾರೆ. ಅವರಿಗೆ ಕೊಡುವಾಗ ಹೇಳುವಾಗ ಅವರಿಗೆ ಎಷ್ಟು ಕುತೂಹಲ ಇರುತ್ತೋ ಕಟ್ ಮಾಡೋಗೂ ಅದೇ ಕುತೂಹಲದಿಂದ ಕಟ್ ಮಾಡ್ತಾರೆ. ಅವ್ರಿಗೆ ಗ್ಯಾರಂಟಿ ಅವರ ಹಿಂಬಾಲಕರಿಗೆ ಆಗಲಿ ಅಥವಾ ಅವರಿಗೆ ಏನೋ ಸಪೋರ್ಟ್ ಮಾಡ್ತಾರೆ ಅವರಿಗೆ ಹೋಗ್ಬೋದೇನೋ, ಆದರೆ ಸಮಾಜದ ಕಳಕಳಿಯಿಂದ ಯಾವುದೇ ಗ್ಯಾರಂಟಿಗಳು ಆಗಿಲ್ಲ. ಸರ್, ಈಗ ನೋಡೋದಾದರೆ ಎಲ್ಲ ಬೆಲೆ ಏರಿಕೆ ಆಗ್ತಿತ್ತು, ಈಗ ನೋಡುವಾಗ ಹಾಲಿನ ಮೇಲೆ ಕೂಡ 5 ರೂಪಾಯಿ ಜಾಸ್ತಿ ಮಾಡ್ತೇನೆ ಅಂತ ಹೇಳಿದ್ದಾರೆ. ಸರ್, ಹಾಲಿಂದಂತಲ್ಲ, ನಮ್ಮದು ಎಲೆಕ್ಟ್ರಿಕಲ್ ಬಿಲ್ಲು, ನಮ್ಮದು AC, ನಮ್ಮದು ಗೀಝರ್ ಇಲ್ಲ, ಏನಿಲ್ಲ, ಎಂತಿಲ್ಲ, ಬರೀ ಲೈಟ್ ನಾವು ಯೂಸ್ ಮಾಡಬೇಕಾದ್ರೆ ನಮಗೆ 150ರಿಂದ 160 ರೂಪಾಯಿ, 200 ರೂಪಾಯಿ ಒಳಗೆ ಬರ್ತಿತ್ತು. ಇವತ್ತು 600 ರೂಪಾಯಿ ಬರುತ್ತೆ ಸರ್. ಬಿಲ್ ಏನಾಗ್ತಾಯಿದೆ? ನಂದು 2 ತಿಂಗಳ ಬಿಲ್ಲಿಗೆ 1225 ರೂಪಾಯಿ ನಾನು ಪೇ ಮಾಡಿದ್ದೀನಿ, ಆನ್ಲೈನ್ ಪೇಮೆಂಟ್ ಮಾಡಿದ್ದೀನಿ. ಇಲ್ಲ ಅಂದರೆ ಕಟ್ ಮಾಡ್ತೀನಿ ಅಂತಾರೆ. 150 ರೂಪಾಯಲ್ಲಿ 1200 ಎಲ್ಲಿ? ಆ ಥರ ಬಿಲ್ಲು ಎಲ್ಲದರಲ್ಲೂ ಅಷ್ಟೇ. ಇವರು ಯಾವುದೋ ಸಮಾಜದ ಸೇವೆಯಲ್ಲಿ ಇವರು ಪರಿಣಿತರಲ್ಲ, ಸಮಾಜ ಒಳಿತಿಗಾಗಿ ಪರಿಣಿತರಲ್ಲ, ಸಮಾಜದ ಒಡೆದು ತಿನ್ನುವ ಪರಿಣಿತರು ಇವರು. ರಾಜಕೀಯ ವ್ಯವಸ್ಥೆ ಈ ಥರ ಏನಾಗಿದೆ ಅಂದರೆ, ರಾಜಕೀಯದಲ್ಲಿ ಅವರ ಕುಟುಂಬ, ಅವರ ಅವರ ಅಣ್ಣ ತಮ್ಮಗಳು ಈ ಉದ್ಧಾರಕ್ಕೋಸ್ಕರ ಅವರು ಸೇವೆಯಂತೆ ಬಂದು ನಮ್ಮ ಭರವಸೆ ಆಶ್ವಾಸನೆಗಳು ಕೊಟ್ಟು ಅವರು ಉದ್ಧಾರ ಆಗ್ತಿದ್ದಾರೆ. ಅಭಿವೃದ್ಧಿ ಮಾಡಬೇಕಾದ ಕೈ ಕಟ್ಟಿ ಕೂತಿದೆ ಅಂತ ಹೇಳ್ತೀರಿ? ಹೌದು, ಕೈ ಕಟ್ಟಿ ಕೂತಿಲ್ಲ, ಲೂಟಿ ಹೊಡ್ಕೊಂಡು ತಿಂತಾವ್ರೆ. ಅವ್ರು ಕೈ ಕಟ್ಟಿ ಕೂತಿಲ್ಲ ಸರ್. ಅವರು ಬರುವಾಗ ಒಂದು 8-9-10 ಲಕ್ಷ ತೋರಿಸಿರ್ತಾರೆ. ನಮ್ಮ ಏನು ಟ್ಯಾಕ್ಸ್ಗೆ ಅವರು ನಾಮಿನೇಷನ್ ಸಲ್ಲಿಸುವಾಗ 8 ಲಕ್ಷ 9 ಲಕ್ಷ ತೋರಿಸಿದ್ದಾರೆ. ಇವತ್ತು 100 ಕೋಟಿ 200 ಕೋಟಿ ತೋರಿಸ್ತವ್ರು ಸರ್. ಎಲ್ಲಿಂದ ಬಂತು ಅಂದರೆ ಮೂಲಾಧಾರ ಇಲ್ಲ ಅವಕ್ಕೆ. ಎಲ್ಲಿಂದ ಬಂತು? ನಮ್ಮ ಸಾರ್ವಜನಿಕರ ಹಣ, ಸಾರ್ವಜನಿಕ ಸಂಪತ್ತು, ಸಾರ್ವಜನಿಕ ಇದು ಎಲ್ಲವನ್ನು ಸಾರ್ವಜನಿಕವಾಗಿಯೇ ಹೊಡ್ಕೊಂಡು ತಿಂದಿರೋದೆ. ಅವರೇನು ಕಷ್ಟ, ಅವ್ರ ಅಪ್ಪನ ಮನೆಯದು, ಅವರ ಹೊಲದಲ್ಲಿ ಗೆದ್ದದ್ದು, ಅವರು ನೇಗ್ಲು ಇಟ್ಕೊಂಡು ಉಳುಮೆ ಮಾಡಿದ್ದೇನೆಲ್ಲ
ಸಾರ್ವಜನಿಕ ಸ್ವತ್ತನ್ನೇ ಹಿಡ್ಕೊಂಡು ತಿಂದು ಇವತ್ತು ಉದ್ಧಾರ ಆಗಿದ್ದಾರೆ. ಮೂಡೋದು ಅಷ್ಟೇ, ಅವರೇನು ಅವ್ರ ಅಪ್ಪ ನೇಗ್ಲು ಹಿಡ್ಕೊಂಡಿರಲ್ಲ, ಅವರು ನೇಗ್ಲು ಹಿಡ್ದಲ್ಲ. ಇವು ಬರೀ ಹೇಳೋದು ಮಾತ್ರ ರೈತರು ಅಂತ ಅವ್ರು ಒಡೆದು ಸಮಾಜದ ಸಂಪತ್ತನ್ನು ಒಡೆದು ಇವತ್ತು ಶ್ರೀಮಂತರಾಗಿದ್ದಾರೆ ರಾಜಕೀಯ ವ್ಯವಸ್ಥೆಯಲ್ಲಿ. ನಮಸ್ತೆ ಸರ್, ಶಿವಕುಮಾರ್ ಅಂತ. ಸರ್, ಈಗ ರಾಜ್ಯದಲ್ಲಿ ನೋಡೋದಾದ್ರೆ ರಾಜಕಾರಣದ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ ಸರ್? ಈಗ ರಾಜಕಾರಣದಲ್ಲಿ ಹೇಳ್ಬೇಕು ಅಂದರೆ ಕರ್ನಾಟಕದಲ್ಲಿ ಏನೇನೂ ಇಲ್ಲ ಈಗ. ಯಾಕಂದರೆ ಅಭಿವೃದ್ಧಿ ಕೆಲಸ ಆಗ್ತಿಲ್ಲ. ಆಮೇಲೆ ಬರೀ ಇವರು ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಬರೀ ಕೆಸರು ಚಾಟದ ಥರ ಆಟ ಆಡ್ತಾ ಇದ್ದಾರೆ. ಆಮೇಲೆ ಒಂದು ವಿಧಾನಸೌಧದಲ್ಲಿ ಮನೆಯೆಲ್ಲ ನೀವೇ ನೋಡಿದ್ದೀರಿ, ಸಿಟಿ ರವಿ ಮೇಲೆ ಯಾವ ರೀತಿ ಹಲ್ಲೆ ಮಾಡಿದ್ರು ಅಂತ. ಅದ್ರ ಪ್ರಕರಣನೂ ಏನು ಇದು ಮಾಡಲಿಲ್ಲ ಇನ್ನು. ಪ್ರಿಯಾಂಕಾ ಖರ್ಗೆ ಅವರು ರಾಜೀನಾಮೆ ಕೊಡಲೇಬೇಕು ಅಂತೇಳಿ BJP ಪಟ್ಟು ಹಿಡಿದಿದೆ, ಏನು ಹೇಳ್ತೀರಿ ಸರ್? ಅದು ಕೊಡಲೇಬೇಕು. ಇವಾಗ ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ವಿರೋಧ ಪಕ್ಷದಲ್ಲಿದ್ದಾಗ ಈಶ್ವರಪ್ಪ ಅವ್ರಿಗೆ ಯಾವ ರೀತಿ ಟಾರ್ಗೆಟ್ ಮಾಡಿದ್ರು ಹೇಳಿ? ಈಶ್ವರಪ್ಪ ಅವ್ರು ತಪ್ಪೇ ಮಾಡಿರಲಿಲ್ಲ. ಅವ್ರ ಮೇಲೆ ಒತ್ತಡ ಹಾಕಿ ರಾಜೀನಾಮೆ ಕೊಡೋವರೆಗೂ ಬಿಟ್ಟಿದ್ರು ಇವರು, ಇದೇ ಕಾಂಗ್ರೆಸ್ ಅವರು. ಈಗ ಅದೇ ನೈತಿಕತೆ ಇವ್ರ ಹತ್ರನೂ ಬರಬೇಕಲ್ವಾ ಕಾಂಗ್ರೆಸ್ಗೆ? ಅದೇ ಸರ್ವಾಧಿಕಾರ ಧೋರಣೆ ತೋರ್ತಾ ಇದ್ದಾರೆ. ಇವಾಗ ನೋಡಿ, ಇವಾಗ ಜನವರಿ 1ಕ್ಕೆ ಎಲ್ಲ ಬೆಲೆಗಳು ಜಾಸ್ತಿ ಮಾಡ್ತೀನಿ ಅಂತಿದ್ದಾರೆ. ನಮ್ಮಂಥ ಸಾರ್ವಜನಿಕರು ಬದುಕೋ ಆಗಿಲ್ಲ. ಪ್ರತಿಯೊಂದು ವಿಚಾರದಲ್ಲೂ ಈ ಕಾಂಗ್ರೆಸ್ ಏನು ಮಾಡ್ತಿದೆ ಅಂದರೆ ಎಲ್ಲ ಒಂದು ಕಡೆಗೆ ಮೂಗಿಗೆ ಬೆಣ್ಣೆ ಸೋರ್ಬಿಟ್ಟು ತುಪ್ಪ ಎಲ್ಲ ಇವ್ರು ತಗೊಂಡು ಹೋಗ್ತಿದ್ದಾರೆ. ಒಂದು ಕಡೆಯಿಂದ ಗ್ಯಾರಂಟಿಯನ್ನು ಘೋಷಣೆ ಎಲ್ಲ ಮಾಡಿದ್ರು 2 ವರ್ಷಕ್ಕಿಂತ ಮೊದಲು. ಸರ್, ಹಾಲಿನ ರೇಟೇ ಅಲ್ಲ, ನೀರಿನ ಬಿಲ್ ಜಾಸ್ತಿ ಮಾಡ್ತೀನಿ ಅಂತಿದ್ದಾರೆ. ಬಸ್ ಟಿಕೆಟ್ ದರ ಜಾಸ್ತಿ ಮಾಡ್ತೀನಿ ಅಂತಿದ್ದಾರೆ. ನಮ್ಮ ಆಟೋ ಮೀಟ್ರ್ ದರನೂ ಜಾಸ್ತಿ ಮಾಡ್ತೀನಿ ಅಂತಿದ್ದಾರೆ. ನಾವು ಇದೇ ಇದು ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ನಮ್ಮ ಯಾವುದು ಬೈಕ್ ಟ್ಯಾಕ್ಸಿ ಏನಿದೆ ಅದನ್ನು ಬ್ಯಾನ್ ಮಾಡಿ ಅಂತ ಸುಮಾರು ಸಲ ಕೇಳ್ಕೊಂಡಿದ್ವಿ. ಆದರೆ ಇದುವರೆಗೂ ಯಾವುದೇ ರೀತಿ ಕಾನೂನಾಗಿಲ್ಲ. ಆಮೇಲೆ ಅವರೇ ಸ್ವಂತ ಯಾರು ಬಿಡ್ತೀನಿ ಅಂತ ಹೇಳಿದ್ರು, ಅದ್ರ ಬಗ್ಗೆನೂ ಚಕಾರ ಎತ್ತಾ ಇಲ್ಲ. ಒಂದಲ್ಲ ಎರಡಲ್ಲ, ಸುಮಾರು ಇವರು ಸುಮ್ಮನೆ ಮೂಗು ಬೆಣ್ಣೆ ಸೋರ್ಬಿಟ್ಟು ಇವರು ತುಪ್ಪ ತಿನ್ನೋ ಥರ, ಅಂದರೆ ನಿಮಗೆ ಕೆಲಸ ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಆಶ್ವಾಸನೆ ಕೊಡ್ತಾರೆ. ಆದರೆ ಯಾವುದೇ ಒಂದು ಕೆಲಸ ಆಗಲ್ಲ, 1% ಕೆಲಸ ಆಗಲ್ಲ. ಸುಮ್ಮನೆ ಇವಾಗ ಇಲ್ಲೇ ಅಲ್ಲ, ಕೇಂದ್ರದಲ್ಲಾರು ತಗೊಳ್ಳಿ, ಇಲ್ಲೇ ಯಾರು ತಗೊಳ್ಳಿ, ಯಾವ್ದಾದ್ರು ಕೆಲಸ ಆಗ್ತಿದೆಯಾ? ಯಾವ್ದಾರು ಒಂದು ಬಿಲ್ ಪಾಸ್ ಮಾಡ್ತಿದ್ದಾರಾ? ಇವಾಗ ಮೊನ್ನೆ ವಿಧಾನಸೌಧದಲ್ಲಿ ಎಷ್ಟೆಲ್ಲ ಇದಾಯಿತು, ರಾಗಾರಾಮ್ ಪಾಯಿಂಟ್ ಆಯಿತು. ಈಗ ಬಿಲ್ ಪಾಸ್ ಮಾಡ್ತಿದ್ರು, ಮೊನ್ನೆ ಬಿಲ್ ಪಾಸ್ ಮಾಡಲಿಕ್ಕೆ ಬಿಡಲೇ ಇಲ್ಲ ಅಂತ ಹೇಳ್ತೀರಾ? ಹೌದು, ಬಿಲ್ ಪಾಸ್ ಮಾಡಲಿಲ್ಲ. ಇವಾಗ ಕೇಂದ್ರ ಸರ್ಕಾರದಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ನು ಮತ್ತು ವಕ್ಫ್ ಬಿಲ್ಲು ಇವೆಲ್ಲ ತೊಗೊಂಬರ್ತಿದ್ರು. ಅದಕ್ಕೆ ಅಡ್ಡ ಕೂತಿದ್ದು ಯಾರು? ಇದೇ ಕಾಂಗ್ರೆಸ್ ಅವರಲ್ವಾ? ಇವಾಗ ಇಲ್ಲಿ ಯಾವ್ದಾದ್ರು ಬಿಲ್ ಪಾಸ್ ಮಾಡಿದ್ರಾ? ಬಿಲ್ ಪಾಸ್ ಮಾಡೋಕ್ಕೆ ಯಾವ್ದಾದ್ರು ತಗೊಂಡಿದ್ರಾ? ಹೋಗ್ಲಿ, ಬಿಲ್ ಪಾಸ್ ಮಾಡಬೇಕು ಅಂತ ಹೇಳಿದ್ರೆ ಸಿ ಟಿ ರವಿ ಅವರ ವಿಷಯ ಬಂತು. ಸಿ ಟಿ ರವಿ ಅವ್ರ ವಿಷಯ ಎತ್ಕೊಂಬಂದಿದ್ದೆ ಇವರೇ, ಬೇಕು ಅಂತ ಹೇಳ್ಬಿಟ್ಟು. ನೋಡಿ ನೀವು, ಇವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಟಾರ್ಟಿಂಗು ಅವ್ರೇನು ಸಿ ಟಿ ರವಿ ಏನು ಹೇಳ್ತಾರೆ ಒಂದು ಆಪಾದನೆ, ಇವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡ್ತಿದ್ರಲ್ಲ ಈ ಥರ ಅಂತಿದ್ರು ಅಂತ ಹೇಳ್ಬಿಟ್ಟು. ಅವ್ರು ಅಂದಾಗ ನಿಮಗೆ ಕೇಳಿಸ್ಕೊಂಡಿಲ್ವಾ ನೀವು? ಮತ್ತೆ ಎಷ್ಟೊತ್ತು ಆದಮೇಲೆ ಮತ್ತೆ ಬಂದು ರಿಯಾಕ್ಟ್ ಮಾಡೋದಾ? ಈಗ ನೋಡೋದಾದ್ರೆ ದ್ವೇಷ ರಾಜಕಾರಣವೇ ಮುಂದುವರಿತಿದೆ, ಅಭಿವೃದ್ಧಿ ಕೆಲಸ ಇಲ್ಲ ಸರ್. ಈಗ ಇಲ್ಲಿರೋ ಕಾಂಗ್ರೆಸ್ ಸರ್ಕಾರಕ್ಕೆ ಅಭಿವೃದ್ಧಿ ಅನ್ನೋದು ಬೇಕಾಗಿಲ್ಲ. ಅಭಿವೃದ್ಧಿ ಶೂನ್ಯ. ದೌರ್ಜನ್ಯ ಮತ್ತು ಏನು ದಬ್ಬಾಳಿಕೆ ಇವು ಜಾಸ್ತಿ ಆಗ್ತಿದೆ. ಇವಾಗ ಯಾವ ಸರ್ಕಾರ, ಇವಾಗ ರಾಜ್ಯ ಸರ್ಕಾರದ ಕಡೆ ಇರೋರು ಅವ್ರ ಮೇಲೆ ಆಪಾದನೆ ಬಂದಿರೋದಲ್ಲ, ಇವಾಗ ಅವರು ಒತ್ತಡ ಹಾಕಿ ಆ ಕೇಸ್ನ ದಿಕ್ಕು ತಪ್ಪಿಸೋದಕ್ಕೆ ಏನು ಬೇಕೋ ಅವೆಲ್ಲ ಮಾಡ್ತಾರೆ. ಅದರಿಂದ CBI ಕೊಡೋದು ಒಳ್ಳೇದೇ. ಈಗ CBIಗೆ ಕೊಡಬೇಕು ಅಂತ ಹೇಳ್ತಿದ್ದಾರೆ. ಆದರೆ ಪ್ರಿಯಾಂಕಾ ಖರ್ಗೆ ಅವರು ರಾಜೀನಾಮೆ ಕೊಡ್ತಾರೆ ಅಂತ ನೀವು ಹೇಳ್ತೀರಿ, ಯಾಕಂತ ಹೇಳಿದ್ರೆ ಅವ್ರ ಅಪ್ಪ ನೋಡೋದಾದ್ರೆ AICC ಅಧ್ಯಕ್ಷ ಇದ್ದಾರೆ. ಸರ್, ಅದನ್ನೇ ಹೇಳ್ತಿದ್ದೀನಲ್ಲ, ಅವ್ರು ರಾಜೀನಾಮೆ ಕೊಟ್ಬಿಡ್ಲಿ ಬೇಕಾದ್ರೆ ನೋಡೋಣ. ರಾಜೀನಾಮೆ ಕೊಡಲ್ಲ, ಅದೇ ಸೀಟಲ್ಲಿ ಮುಂದುವರೆದು ಆ ಕೇಸ್ನ ದಿಕ್ಕೇನು ತಪ್ಪಿಸ್ಬೇಕು ಅದನ್ನು ಮಾಡೋದಕ್ಕೆ ಏನೇ ಪ್ರಯತ್ನ ಬೇಕೋ ಅವೆಲ್ಲ ಮಾಡ್ತಿರ್ತಾರೆ. ಪ್ರಿಯಾಂಕಾ ಖರ್ಗೆ ಅವರು ದಿಕ್ಕು ತಪ್ಪಿಸ್ತಾರೆ ಅಂತ ಹೇಳ್ತಾರೆ. ಅವರು ದಿಕ್ಕು ತಪ್ಪಿಸ್ತಾರೆ. ಅವ್ರ ಕಡೆ ಯಾರ್ಯಾರು ಸಹ ಬೆಂಗಾವಲಾಗಿರ್ತಾರೆ ಅವ್ರನ್ನೆಲ್ಲ ಈಚೆ ಕಡೆ ಬಿಡಿಸ್ಕೊಂಬರ್ತಾರೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.